ಪ್ರಾರ್ಥನೆ ಅಂದರೆ ನಮಗೆ ಬೇಕಾದದನ್ನು ಕೇಳೋದು ಮಾತ್ರ ಅಲ್ಲ, ಕೆಲವೊಮ್ಮೆ ನಮ್ಮ ಭಯಗಳನ್ನು, ನೋವುಗಳನ್ನು, ಪ್ರಶ್ನೆಗಳನ್ನು ದೇವರ ಬಳಿ ಒಪ್ಪಿಸ್ಬಿಡೋದು ಹೌದು. ಯಾಕಂದರೆ ಜೀವನದಲ್ಲಿ ನಾವು ಎಲ್ಲವನ್ನ ನಿಯಂತ್ರಿಸೋಕೆ ಸಾಧ್ಯ ಇಲ್ಲ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋಲ್ಲ, ಎಲ್ಲ ಆಸೆಗಳು ನೆರವೇರೋದಿಲ್ಲ. ಅಂತಹ ಸಮಯದಲ್ಲಿ ನಾವು ದೇವರ ಬಳಿ ಹೋಗಿ ಇದನ್ನು ಕೊಡು, ಅದನ್ನು ಕೊಡು ಅಂತ ಕೇಳೋದಕ್ಕಿಂತ ಇದನ್ನು ಎದುರಿಸೋ ಶಕ್ತಿ ಕೊಡು ಅಂತ ಕೇಳೋದನ್ನು ಕಲಿತೀವಿ. ಆ ನಂತರ ಒಂದು ಹಂತ ಬರುತ್ತೆ, ನಾವಲ್ಲಿ ಏನನ್ನೂ ಕೇಳೋದಿಲ್ಲ, ಸುಮ್ಮನೆ ಹೇಳ್ತೀವಿ, ನಾನು ಮಾಡಬೇಕಾದದ್ದನ್ನು ಮಾಡಿದ್ದೀನಿ, ಇನ್ನು ಉಳಿದಿದ್ದನ್ನು ನಿನಗೆ ಒಪ್ಪಿಸ್ತಿದ್ದೀನಿ ಅಂತ. ಆ ಕ್ಷಣದಲ್ಲಿ ಸಮಸ್ಯೆ ಬದಲಾಗದೇ ಇರಬಹುದು, ಆದರೆ ಮನಸ್ಸು ಹಗುರ ಆಗುತ್ತೆ. ಬಹುಶಃ ಅದೇ ನಿಜವಾದ ಪ್ರಾರ್ಥನೆ. ಕೇಳುವುದು ಮಾತ್ರ ಅಲ್ಲ, ಕೆಲವೊಮ್ಮೆ ಒಪ್ಪಿಸ್ಬಿಡೋದು ಕೂಡ.